ಚಲವಾದಿ ನಾರಾಯಣ ಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಲವಂತವಾಗಿ ಬಸವರಾಜ ಹೊರಟ್ಟಿ ಅವರಿಗೆ ರಾಜೀನಾಮೆ ಕೊಡಿಸ್ಯಾರೆ ಅಂತ ಒಂದು, ಮತ್ತೆ ಗೂಂಡಾಗಿರಿ ಇದೆಲ್ಲ ಹೊರಗಡೆ ಇತ್ತು, ಈಗ ಸದನಕ್ಕೆ ಬಂದ್ಬಿಟ್ಟಿದೆ. ಅದು ಏನೋ ನನಗೂ ಆ ಮಾಹಿತಿ ಬಂತು. ನಾರಾಯಣ ಸ್ವಾಮಿಯವರು ಏನು ಹೇಳಿದ್ದಾರೆ, ಮೊನ್ನೆ ಬಹುಶಃ ನೀವು ಫೋಟೋಗಳು ಹಾಕಿದ್ದೀರಿ, ಹೊರಟ್ಟಿ ಅವರ ಮಧ್ಯದಲ್ಲಿ 8 ಜನ ಕಾಂಗ್ರೆಸ್ನ ನಾಯಕರುಗಳು, ಬಹುಶಃ ಮುಖ್ಯಮಂತ್ರಿಗಳು ಇದ್ದಿರೋ ಅಂತ ಕಾಣಿಸ್ತದೆ. ಅವರು ಕಾಂಗ್ರೆಸ್ನ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಒತ್ತಡಗಳು ಹಲವಾರು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರನೂ ಮಾಡಿದ್ದಾರೆ. ಆ ರಾಜೀನಾಮೆ ಪತ್ರ ನೋಡಿದೆ ನಾನು. ಆ ಪತ್ರ ಬಹುಶಃ ಕಾಂಗ್ರೆಸ್ ಕಚೇರಿಯಿಂದಲೇ ಟೈಪ್ ಮಾಡ್ಕೊಂಡು ಬಂದಿರ್ಬೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕೆಂದರೆ ಆ ದಿನದ ಡೇಟ್ ಏನಿದೆಯಲ್ಲ ಅದನ್ನು ಗ್ಯಾಪ್ ಬಿಟ್ಟಿದ್ದಾರೆ. ಅದನ್ನು ಪೆನ್ಸಿಲ್ನಲ್ಲೋ ಏನೋ ಒಂದು 7 ಅಂತ ಹಾಕಿದ್ದಾರೆ, 7/8/2026 ಅಂತಕ್ಕಂಥದ್ದು. ಆ 8/26 ಅಂತಕ್ಕಂಥದ್ದು 2026 ದಿನದ್ದು ಹಾಗೆ ಬಿಟ್ಟಿದ್ರು ಬ್ಲ್ಯಾಂಕು. ಅದನ್ನು ಕೈಯಲ್ಲಿ ಅದು ಪೆನ್ನಲ್ಲಿ 7 ಅಂತ ತಿದ್ದಿದ್ದಾರೆ. ಅದು ನೋಡಿದಾಗ ಮೊದಲೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರನ್ನ ಕರೆಸಿ ಹೆದರಿಸಿ ರಾಜೀನಾಮೆ ಪಡೆದಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ. ನೀವೇ ಹಿಂದೆ ಹೇಳಿದ್ರು ತೋಳ್ಬಲ ಹಣಬಲದಿಂದ ನಡೀತಿರೋದೇ ಅದರಿಂದ. ಈಗ ಅದು ನಡೀತಾ ಇದೆ. ಯಾಕೆಂದರೆ ಅವ್ರು ಹೇಳಲಿಲ್ವಾ, ರಾಜೀನಾಮೆ ಕೊಡೋರು ಕೊಡ್ಬೋದು, ಕೊಟ್ಟ ತಕ್ಷಣವೇ ರಾಜೀನಾಮೆ ಅಕ್ಸೆಪ್ಟ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಇವೆಲ್ಲ ನೋಡಿದಾಗ ಈಗ ಬಹುಶಃ ಪಾಪ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಭಾಳ ಜನ ನೋವಿನಲ್ಲಿದ್ದಾರೆ, ಹೇಳಿದ್ದಾರಲ್ಲ, ಭಾಳ ಜನ ಮಂತ್ರಿಗಳಾಗದೇ ಇರೋರು. ಬಿಡದಿ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ಶಾಸಕರು ಮುಖಂಡರುಗಳೆಲ್ಲ ನಾಳೆ ದಿನ ಭಾಗವಹಿಸ್ತಕ್ಕಂಥದ್ದಿದೆ. ನಾಳೆ ಬೈರಮಂಗಲದ ಗ್ರಾಮದಿಂದ ಪ್ರಾರಂಭ ಆಗಿ ಬಹುಶಃ ನಮ್ಮ ಬೆಂಗಳೂರು ನಗರದ ಹೊರವಲಯದ ಇರ್ತಕ್ಕಂಥ ನೈಸ್ ರೋಡ್ನ ಭಾಗದವರೆಗೂ ಪಾದಯಾತ್ರೆಗೆ ಚಾಲನೆ ಕೊಡಬೇಕು. 3 ದಿನಗಳ ಪಾದಯಾತ್ರೆ ಇಟ್ಕೊಂಡಿದ್ದಾರೆ. ಸರ್ಕಾರದ ಗಮನ ಸೆಳೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ಆ ಹಿನ್ನೆಲೆಯಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ರೈತರ ಭೂಮಿಯನ್ನು ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಕೆಲವು ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ. ಆ ರೈತರು 500 ದಿನಗಳಿಂದಲೂ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಭೂಮಿ ಕೊಡೋದಿಲ್ಲ ಅಂತೇಳಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಯೋಜನೆ ಕೈ ಬಿಡಬೇಕು ಅಂತಕ್ಕಂಥದ್ದಕ್ಕೆ ಆ ಪ್ರತಿಭಟನೆ ಮಾಡ್ತಾಯಿದ್ದೆ ಪಾದಯಾತ್ರೆ.